ಕಾಂಗ್ರೆಸ್ ಅವರು ಅರ್ಥ ಮಾಡ್ಕೊಬೇಕು. ಇದ್ರ ಬಗ್ಗೆ ಸಮರ್ಥನೆ ಮಾಡಕ್ಕೆ ಹೋಗಬಾರ್ದು. ಕಾಂಗ್ರೆಸ್ ಅವರು ಅವರ ಹೇಳಿಕೆಗಳೆಲ್ಲ ಅವ್ರನ್ನ ಸಮರ್ಥನೆ ಮಾಡೋ ರೀತಿನೇ ಇದೆ. ಈ ಸಮರ್ಥನೆ ಮಾಡುವಂಥ ರೀತಿಯನ್ನು ಬಿಟ್ಟು ಕೂಡಲೇ ಅವ್ರನ್ನ ಬಂಧಿಸಬೇಕು. ಅಲ್ಲಿವರೆಗೂ ನಾವು ಧರಣಿಯನ್ನು ಮಾಡ್ತೀರಿ. ಅವ್ರನ್ನ ಬಂಧಿಸೋವರೆಗೂ ನಾವು ಧರಣಿಯನ್ನು ಮಾಡ್ತೀರಿ. ಈ ಹೋರಾಟ ನಿಲ್ಲಲ್ಲ. ದೇಶದ್ರೋಹಿಗಳಿಗೆ ಕರ್ನಾಟಕದಲ್ಲಿ ಸ್ಥಳ ಇಲ್ಲ, ವಿಧಾನಸೌಧದಲ್ಲಿ ಸ್ಥಳ ಇಲ್ಲ ಅನ್ನೋದನ್ನು ನಾವು ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ನಾವು ತಿಳಿಸಬೇಕಾಗಿದೆ. ಇಲ್ಲ ಅಂದರೆ ರಾಜ್ಯದ ಜನ ನಮ್ಮನ್ನೆಲ್ಲ ಹೇಳಿ ಅಂತಾರೆ, ನಮ್ಮನ್ನು ಹೇಳಿ ಅಂತಾರೆ. ಆ ಪದವನ್ನು ತೆಗೆದುಕೊಳ್ಳೋಕ್ಕೆ ನಾವು ಸಿದ್ಧರಿಲ್ಲ. ಬಿಜೆಪಿಯವರು ನಾವು ರಾಷ್ಟ್ರ ಧ್ವಜಕ್ಕೋಸ್ಕರ ರಾಷ್ಟ್ರ ದೇಶವನ್ನು ಕಾಪಾಡುವಂಥ ದೃಷ್ಟಿಯಿಂದ ನಮ್ಮ ಹೋರಾಟ ನಾವು ಮಾಡೇ ಮಾಡ್ತೀರಿ. ಕಾಂಗ್ರೆಸ್ ಅವರು ಇನ್ನಾದರೂ ಬುದ್ಧಿ ಕಲಿತು ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತೀರಿ. ಅದೇ ರೀತಿ ದೇಶ ವಿದೇಶದಿಂದ ಫೋನ್ ಬಂದಿದೆ ಅಂತ ಗೃಹ ಸಚಿವರು ಹೇಳಿದರು. ದೇಶ ವಿದೇಶ ಬಿಟ್ಬಿಡಿ, ನಮ್ಮ ಪಾಕಿಸ್ತಾನದ ಗಡಿಗಳಲ್ಲಿ ಹೆಂಡತಿ ಮಕ್ಕಳು ಬಿಟ್ಟು ಸೈನಿಕರು ದೇಶ ಕಾಯ್ತಾ ಇದ್ದಾರಲ್ಲ, ಪ್ರಾಣ ಬಲಿದಾನ ಕೊಟ್ಟಿದ್ದಾರಲ್ಲ, ಲಕ್ಷಾಂತರ ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರಲ್ಲ, ಅವ್ರಿಗೇನು ಉತ್ತರ ಕೊಡ್ತೀರಾ ಕಾಂಗ್ರೆಸ್ ಅವರೇ? ಅವ್ರಿಗೇನು ಕೊಡ್ತೀರಾ ಆನ್ಸರ್? ಪ್ಲೀಸ್ ಟೆಲ್ ಮೀ, ವಾಟ್ ಈಸ್ ಯುವರ್ ಆನ್ಸರ್ ಟು ಅವರ್ ಸೋಲ್ಜರ್ಸ್? ದೇಶ ಪ್ರೇಮಿ ಸೋಲ್ಜರ್ಸ್ಗೆ ನಿಮ್ಮ ಉತ್ತರ ಏನು ಅಂತ ದೇಶ ಕಾಯ್ತಾ ಇದ್ದಾರೆ, ದೇಶದ ಸೈನಿಕರು ಕಾಯ್ತಾ ಇದ್ದಾರೆ, ದೇಶದ ಪ್ರಜೆಗಳು ಕಾಯ್ತಾ ಇದ್ದಾರೆ. ಇದು ವಿಧಾನ ಈ ಆಗ್ರಹವನ್ನು ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾಡ್ತಾ ಇದ್ದೀನಿ. ನಮ್ಮೆಲ್ಲ ಸದಸ್ಯರು, ಬಿಜೆಪಿ ಎಲ್ಲ ಸದಸ್ಯರು ಈ ಒಂದು ದೇಶದ್ರೋಹದ ಘಟನೆಗೆ ಯಾವುದೇ ಕಾರಣಕ್ಕೂ ಇದನ್ನು ಇಲ್ಲಿಗೆ ಬಿಡಲ್ಲ. ಇದಕ್ಕೆ ಶಿಕ್ಷೆ ಆಗೋವರೆಗೂ ನಮ್ಮ ಹೋರಾಟ ನಡೆಯುತ್ತೆ. ಕಾಂಗ್ರೆಸ್ ಅವರು ಅರ್ಥ ಮಾಡ್ಕೊಬೇಕು. ಇದ್ರ ಬಗ್ಗೆ ಸಮರ್ಥನೆ ಮಾಡಕ್ಕೆ ಹೋಗಬಾರ್ದು. ಕಾಂಗ್ರೆಸ್ ಅವರು ಅವರ ಹೇಳಿಕೆಗಳೆಲ್ಲ ಅವ್ರನ್ನ ಸಮರ್ಥನೆ ಮಾಡೋ ರೀತಿನೇ ಇದೆ. ಈ ಸಮರ್ಥನೆ ಮಾಡುವಂಥ ರೀತಿಯನ್ನು ಬಿಟ್ಟು ಕೂಡಲೇ ಅವ್ರನ್ನ ಬಂಧಿಸಬೇಕು. ಅಲ್ಲಿವರೆಗೂ ನಾವು ಧರಣಿಯನ್ನು ಮಾಡ್ತೀರಿ. ಅವ್ರನ್ನ ಬಂಧಿಸೋವರೆಗೂ ನಾವು ಧರಣಿಯನ್ನು ಮಾಡ್ತೀರಿ. ಈ ಹೋರಾಟ ನಿಲ್ಲಲ್ಲ. ದೇಶದ್ರೋಹಿಗಳಿಗೆ ಕರ್ನಾಟಕದಲ್ಲಿ ಸ್ಥಳ ಇಲ್ಲ, ವಿಧಾನಸೌಧದಲ್ಲಿ ಸ್ಥಳ ಇಲ್ಲ ಅನ್ನೋದನ್ನು ನಾವು ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ನಾವು ತಿಳಿಸಬೇಕಾಗಿದೆ. ಇಲ್ಲ ಅಂದರೆ ರಾಜ್ಯದ ಜನ ನಮ್ಮನ್ನೆಲ್ಲ ಹೇಳಿ ಅಂತಾರೆ, ನಮ್ಮನ್ನು ಹೇಳಿ ಅಂತಾರೆ. ಆ ಪದವನ್ನು ತೆಗೆದುಕೊಳ್ಳೋಕ್ಕೆ ನಾವು ಸಿದ್ಧರಿಲ್ಲ. ಬಿಜೆಪಿಯವರು ನಾವು ರಾಷ್ಟ್ರ ಧ್ವಜಕ್ಕೋಸ್ಕರ ರಾಷ್ಟ್ರ ದೇಶವನ್ನು ಕಾಪಾಡುವಂಥ ದೃಷ್ಟಿಯಿಂದ ನಮ್ಮ ಹೋರಾಟ ನಾವು ಮಾಡೇ ಮಾಡ್ತೀರಿ. ಕಾಂಗ್ರೆಸ್ ಅವರು ಇನ್ನಾದರೂ ಬುದ್ಧಿ ಕಲಿತು ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತೀರಿ. ಅದೇ ರೀತಿ ದೇಶ ವಿದೇಶದಿಂದ ಫೋನ್ ಬಂದಿದೆ ಅಂತ ಗೃಹ ಸಚಿವರು ಹೇಳಿದರು. ದೇಶ ವಿದೇಶ ಬಿಟ್ಬಿಡಿ, ನಮ್ಮ ಪಾಕಿಸ್ತಾನದ ಗಡಿಗಳಲ್ಲಿ ಹೆಂಡತಿ ಮಕ್ಕಳು ಬಿಟ್ಟು ಸೈನಿಕರು ದೇಶ ಕಾಯ್ತಾ ಇದ್ದಾರಲ್ಲ, ಪ್ರಾಣ ಬಲಿದಾನ ಕೊಟ್ಟಿದ್ದಾರಲ್ಲ, ಲಕ್ಷಾಂತರ ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರಲ್ಲ, ಅವ್ರಿಗೇನು ಉತ್ತರ ಕೊಡ್ತೀರಾ ಕಾಂಗ್ರೆಸ್ ಅವರೇ? ಅವ್ರಿಗೇನು ಕೊಡ್ತೀರಾ ಆನ್ಸರ್? ಪ್ಲೀಸ್ ಟೆಲ್ ಮೀ, ವಾಟ್ ಈಸ್ ಯುವರ್ ಆನ್ಸರ್ ಟು ಅವರ್ ಸೋಲ್ಜರ್ಸ್? ದೇಶ ಪ್ರೇಮಿ ಸೋಲ್ಜರ್ಸ್ಗೆ ನಿಮ್ಮ ಉತ್ತರ ಏನು ಅಂತ ದೇಶ ಕಾಯ್ತಾ ಇದ್ದಾರೆ, ದೇಶದ ಸೈನಿಕರು ಕಾಯ್ತಾ ಇದ್ದಾರೆ, ದೇಶದ ಪ್ರಜೆಗಳು ಕಾಯ್ತಾ ಇದ್ದಾರೆ. ಇದು ವಿಧಾನ ಈ ಆಗ್ರಹವನ್ನು ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾಡ್ತಾ ಇದ್ದೀನಿ. ನಮ್ಮೆಲ್ಲ ಸದಸ್ಯರು, ಬಿಜೆಪಿ ಎಲ್ಲ ಸದಸ್ಯರು ಈ ಒಂದು ದೇಶದ್ರೋಹದ ಘಟನೆಗೆ ಯಾವುದೇ ಕಾರಣಕ್ಕೂ ಇದನ್ನು ಇಲ್ಲಿಗೆ ಬಿಡಲ್ಲ. ಇದಕ್ಕೆ ಶಿಕ್ಷೆ ಆಗೋವರೆಗೂ ನಮ್ಮ ಹೋರಾಟ ನಡೆಯುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.